ಇಲ್ಲಿವರೆಗೆ ಬರೋದು ಅಷ್ಟೇ ರೀ. ಈ ಸರಿ ಮತ್ತೆ ಇಲ್ಲಿ ಬಂದೈತೆ ಮಳೆ. ಹೆಂಗೆ ಜೋರಾಗತ್ತೆ ಹಂಗೆ ಒಳಗೆ ಬರ್ತದೆ ನೀರು. ವರ್ಷ 2026 ಮೊದಲ ಮಾವು ಸವಿಯಕತ್ತೀವಿ ರೀ ನಾವು. ಆ್ಯಕ್ಚುಲಿ ಈ ಥರ ಮಾಡಬಾರ್ದು, ಟೆನ್ಷನ್ ಆಗುತ್ತೆ ಅವ್ರಿಗೆ ಮತ್ತಿಷ್ಟು. ಹಚ್ಚಿ ಇಲ್ಲಿ ಒಳಗೆ ಶೆಕೆ ಅನ್ಸಕತ್ತೈತಿ. ಇಲ್ಲಿ ಬಂದೀವಿ. ಈ ಮನೆ ಕ್ಯಾಂಡಲ್ ಭಾಳ ಇದ್ದು ರೀ. ಅದು ನೋಡಿ ಪೂರ್ತಿ ನೀರು ಒಳಗೆ ಬರ್ತದೆ. ಏನಾರು ಮಾಡ್ಬೇಕಿತ್ತು ಇದಕ್ಕೆ ಚಾಟ್. ಇಲ್ಲಿ ನೋಡ್ರಿ ನೀರ ನಿಂತೈತಿ ಮ್ಯಾಟ್. ಹಾಂ ಖುಷಿ. ಈ ನನಗೆ ಚಪ್ಪಲ್ ಪ್ಯಾನ್ ಕಾರ್ಡ್ ಬೇಕಂದ್ರೆ ನಂದು ಪ್ಯಾನ್ ಕಾರ್ಡ್ ಮರ್ತು ಬಂದುಬಿಟ್ಟೆ. ನಾನು ತಂದಿಲ್ಲ. ಬೇಕಾದ್ರೆ ಈಗ ನೋಡ್ರಿ 8:30 ಆಗೈತಿ. ನಾನು ಬೆಳಗಿಂದ ಎಲ್ಲ ಕೆಲಸ ಮುಗಿಸಿ ಲಾಗ್ ಶುರು ಮಾಡ್ಕೊಂಡೀನಿ. ಲಾಗ್ ಮಾಡ್ಕೊತ ನಿಂತಾಗ ಕೆಲಸ ಬೇಗಾಗಲ್ಲ. ಹಂಗೇನಿಲ್ಲರಿ, ಮಾಡ್ಬೋದು. ನಾನು ಇವತ್ತು ಮಾಡಲಿಲ್ಲ. ಮೊದಲು ಕೆಲಸ ಮುಗಿಸ್ಬಿಡೋಣ, ಆಮೇಲೆ ಮಾಡಿದ್ರೆ ಆಯ್ತು ಅಂತೇಳಿ. ನೋಡ್ತಿರ್ಬೋದು 8:30 ಆಗೈತಿ. ಎಲ್ಲ ಕೆಲಸ ಮುಗಿದೈತಿ. ಏನಪ್ಪ ಅಂದ್ರೆ ಬಾಂಡೆ ಕಸ ನೆಲ ಒರೆಸ್ಕೊಳ್ಳೋದು ಅಷ್ಟು ಪರ್ಸಿ ಎಲ್ಲ ಒರೆಸ್ಕೊಂಡು ಬಂದೆ. ಇವತ್ತು ಹನುಮಾನ್ ಜಯಂತಿ ಅಲ್ರಿ, ಆಂಜನೇಯನ ಜನ್ಮದಿನ. ಇಲ್ಲಿ ನಮ್ಮ ಕಂದ ನೆಲ ಒರೆಸ್ಕೊಟ್ಟೀನಿ ರೀ. ಜಳಕ ಮಾಡಿ ಬಂದು ಪೂಜೆ ಮಾಡಾಕತ್ತಾನ ನಮ್ಮ ಮನ್ವಿತ್ತು. ಇನ್ನೂ ನಾಷ್ಟ ಇಷ್ಟದ್ದು ಏನೂ ಮಾಡಿಲ್ಲ. ಈಗ ಫಸ್ಟು ಎಲ್ಲರೂ ಈ ಒಂದು ತನ್ನೊಂದು ಜಳಕ ಆಗೈತೆ ರೀ. ರೆಡಿಯಾಗಿ ನಿಂತಾನ. ನಾನು ಈಗ ಜಳಕ ಮಾಡಬೇಕು. ಬರ್ಬೇಕ್ರಿ. ಹಾಗೆ ಈ ಸೀರೆ ಉಟ್ಕೊತೀನಿ. ಈಗ ತೆಗೆದಿಟ್ಕೊಂಡಿದ್ದೀನಿ. ಜಳಕ ಮಾಡಿ ರೆಡಿಯಾಗಿ ಹೋಗಬೇಕು. ಹಾಗೆ ಇವತ್ತು ಸಿಂಪಲ್ಲಾಗಿ ಪುಟ್ಟ ರಂಗೋಲಿ ಹಾಕೀನಿ. ಬಾಗ್ಲ ಪೂಜೆ ಬೆಳಗ್ಗೆನ ಮಾಡೈತೆ ಆಲ್ರೆಡಿ. ಹೊರಗಡೆ ರಂಗೋಲಿ ನೋಡ್ರಿ ಹೆಂಗೈತೆ. ಓಪಾಜಿ ಓಮ್ ಅಂತ ಹಾಕ್ಬೇಕಿತ್ತಾ? ಹಾಕಿಲ್ಲ ನೋಡಪ್ಪ. ನಾನು ಇಷ್ಟೊಂದು ತೊಳೆದ್ರೆ ಒಳಗಿಂದ ಹೊರಗೆ ಪೂರ್ತಿ ಮನೆ ತೊಳ್ಕೊಂಬಂದೆ. ಅದ್ರೊಳಗೆ ಒಂದು ಕುಂಕುಮ ಒಂದು ಹಚ್ಬೇಕ್ರಿ ನಡುವ. ಅದೊಂದು ಮೈನಸ್ ಆಗತೈತಿ ರಂಗೋಲಿಗೆ. ಮನುವಿಗೆ ಹಚ್ತಾನೆ ರೀ ಬಂದು. ಎಷ್ಟು ಅವಸರ ಮನೆಗೆ ಗೊತ್ತಿರಿ ಕೆಲಸನ. ಒಂದು ರಾಶಿ ಬಾಂಡೆ ಇಟ್ಟು ಮಕ್ಕೊಂಡಿದ್ದೆ ನಿನ್ನೆ. ಎದ್ದು ಕಸ ಹುಡುಗಿ ಬಾಂಡೆ ತಿಕ್ಕಿ ಪರ್ಸಿ ಎಲ್ಲ ಒರೆಸಿ ರಂಗೋಲಿ ಹಾಕಿ ಇಷ್ಟಾಗತ್ಲೆ ಒಂದು ತಾಸ್ನಾಗ ಇಷ್ಟು ಕೆಲಸ ಆಗ್ಯವು. ಈಗ ಬರ್ರಿ ಇವತ್ತಿನ ದಿನ ಏನೆಲ್ಲ ಆಗುತ್ತೆ ಎಲ್ಲ ಶೇರ್ ಮಾಡ್ಕೊತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಡು ಬರ್ರಿ. ಪೂಜೆ ಜೋರೈತೆ. ನಮ್ಮ ಮನೆ ಪೂಜಾರಿ ಇದು ಸುಂದರಂದು ಪೂಜೆ ಮಾಡತ್ತೇನೆ ರೀ. ನೋಡ್ರಿ ನಾವು ರೆಡಿ ಆಗಿ ಹೊಂಟೀವಿ. ಇಲ್ಲ ಬಾ ಅಕ್ಕಿ ಬೆಳ್ಳೆ ಹಾಕಿಲ್ಲ. ನಂಗೆ ಹಚ್ಕೊ ಹಂಗೆ ಹಚ್ಚ ಮಾತಾಡ. ನಮ್ಮ ಮನೆಯೊಂದು ಪೂಜೆ ಆತ್ರಿ. ಎಷ್ಟು ಒಂದು ಅರ್ಧ ತಾಸು ಪೂಜೆ ಮಾಡೋದೇನ ಪೂಜೆ? 1 ತಾಸು. ಕರೆಕ್ಟ್ 1 ತಾಸು. 1 ತಾಸು ಬೇಕು ನನ್ನ ಮಗನಿಗೆ ಪೂಜೆ ಮಾಡಕ್ಕೆ. ಅದು ಬಂದು ಹಾಕೋ ಟೀ ಶರ್ಟ್ ಮಾಡಿ ಅದನ್ನು ಬಿಚ್ಚಿ ಅದು ಮನೆ ತೊಗೊಂಡ್ರಿ ಹೊಸ ಟೀ ಶರ್ಟ್ ಹಾಕೋಣ. ನಾನು ಬಾಯ್ ಜೇಜಿ ತೋರಿಸಿ ನೀವು ಮಾಡಿದ ಜೇಜಿ. ಇಲ್ಲೆಲ್ಲ ನೀರು ಚೆಲ್ಲಿನ ಮಮ್ಮಿ ಜೇಜಿ ಮಾಡುವ ಅದು ತಗೊಂಡು ಬರ್ಸಿ. ನೀನು ಮುಗಿಯವಲ್ಲೇ ಕಟ್ ಇದು ಕಡ ಕೊಡ್ಕೊಂಡು ಅಂದ. ಅವ್ನು ಬರೀ ಕನ್ನಡ ಮುಂದೆ ನಿಂತು ಬಾಚ್ಕೊಳ್ಳೋದು. ವಾಟ್ ಸ್ಟೈಲ್ ಆಗಿ ಬಾಚ್ಕೊಳ್ಳೋದು? 3 ಹೇರ್ ಸ್ಟೈಲ್ ಚೇಂಜ್ ಮಾಡ್ತಾನೆ ಹುಡುಗ. ಬರೀ ಹೇರ್ ಸ್ಟೈಲ್ ಮಮ್ಮಿ ಸರಿಯಾಗಿ ಬಾಚ್ಕೊಂಡು ಅನ್ನಂಗಿಲ್ಲ. ಹಂಗ ಒಂದು 3 ಇಂದ 4 ಥರ ಹೇರ್ ಸ್ಟೈಲ್ ಮಾಡ್ಕೊಂಡ್ರೈತಲ್ಲ. ಬೆಳಗಿಂದ ಎದ್ದು ನೀರು ಕುಡಿಯೋಕ್ಕಾಗಿಲ್ಲ ನನಗೆ. ಈಗ ನೀರು ಕುಡಿದೀನಿ. ನಮ್ಮಲ್ಲಿ ಇಷ್ಟೊತ್ತೊಳಗೆ ಆದರೂ 9:10 ಆಯ್ತು. ಅಲ್ಲ 9:15 ಆಯ್ತು. ನಾ ಜಡ್ಜಿ ಮಾಡೋಕ್ಕಿಂತ ಮುಂಚೆ ಆಗ ನೀರು ಕೊಡ್ತೀನಿ. ಇದು ರೀ ಇನ್ನೂ ವಿಡಿಯೋ ಎಡಿಟಿಂಗ್ ಇಲ್ಲ. ವಿಡಿಯೋ ಅಪ್ಲೋಡ್ ಎಡಿಟಿಂಗ್ ಆಗಿದ್ರೆ ಅತ್ತಾಗ ಹೋಗಿದ್ದೆ. ಅಪ್ಲೋಡ್ ಹಾಕಿತ್ತು. ಎಡಿಟಿಂಗ್ ಇಲ್ಲರಿ. ಹಿಂಗಾಗ್ಬಿಡ್ತಾರೆ ಇವು. ರಾತ್ರಿ ಮಾಡಿಟ್ಕೊಂಡ್ರೆ ಎಲ್ಲ ಸರಿ ಇರ್ತೈತಿ. 2 ಮೊಬೈಲ್ ಒಯ್ದು ಬೇಡ್ಕಂದ ಇಲ್ಲೇ ಮತ್ತು ಮೆಸೇಜಸ್ ಬಂದು ನಡೀತಿ. ಬಂದು ಪ್ಲೇ ಮಾಡುತ್ತೆ.
ಇಲ್ಲಿ ಈ ಕಡೆ ಅಲ್ಲೇ ಕೆಳಗೆ ಬಿದ್ದಿರ ಹಚ್ಬಾರ್ದು. ನನಗೆ ಆ ಚಪ್ಪಲ್ ಹಾಕೊಂಡಂಗೆ ಬಿಟ್ರಿ ಇದು ಇಟ್ಕೋ. ರಾಗಿ ಕಟ್ಟಿಗೆ ಹಾಕ್ತದೆ ನೋಡಲ್ಲ ರಂಗೋಲಿ ಹಾಕಿ ಬಂದೈತೆ ಬಾ ದೂರ ಹೋಗ ಆ ಕಡೆ. ನಾ ಹೆಂಗ ಚಪ್ಪಲ್ ಹಾಕೊಳ್ಳಿ? ಹೋಗಿ ಪಾಪ್ರಿ ಅವ್ರಿಗೆ ಚಪ್ಪಲ್ ಹಾಕೊಂಡದ ಮರ್ತುಬಿಟ್ರಿ ನೆನಪ ಇಲ್ಲ ನನಗೆ. ನಾವು ಹೆಂಗೆ ಚಪ್ಪಲ್ ಹಾಕೊಳ್ಳಿ ಗೇಟ್ ಹಾಕ್ಬಿಟ್ರ ಅನ್ನಿಲ್ಲ. ದೇವಸ್ಥಾನ ಹತ್ರ ಅದೀವಿ. ಪೂಜೆನೆಲ್ಲ ಆಗ್ತೈತ್ರಿ ತೋರಿಸ್ತೀನಿ. ನಡಿ ಎಲ್ಲ ಕೆಲಸ ಇತ್ತು ಅದು ಮುಗಿಸ್ಕೊಂಡು ಈಗ ಮತ್ತೆ ಹೊಂಟೀವಿ ರೀ. ಮತ್ತೆ ಎದಕ್ಕೆ ಹೊಂಟೀವಿ ಅಂದ್ರೆ ಸ್ವಲ್ಪ ಬ್ಯಾಂಕ್ನಾಗ ಕೆಲಸ ಐತ್ರಿ. ಮನ್ವಿತಂದು ಅಕೌಂಟ್ ಮಾಡ್ಸೋದೈತಿ. ಹಂಗಾಗಿ ಅಕೌಂಟ್ ಮಾಡ್ಸ್ಕೊಂಡು ಬರ್ಬೇಕಂತ ಹೊಂಟೀವಿ. ಅದ್ರಾಗ ಅವ್ರದ್ದು ಈಗ ಸ್ಟೂಡೆಂಟ್ ಅಕೌಂಟ್ ಮಾಡ್ಕೊಡ್ತಾರಲ್ರಿ ಜಾಯಿಂಟ್ ಅಕೌಂಟ್, ಅದನ್ನ ಮಾಡಿಸ್ಬಿಡ್ಬೇಕು. ಮತ್ತು ಹೋದ ವರ್ಷ ಮಾಡಿಸ್ಬೇಕಂತ ಅಂದ್ಕೊಂಡು ಟೈಮ್ ಆಗಲಿಲ್ಲ. ಅಲ್ಲ ನಾನು ಹೋಗಲೇ ಇಲ್ಲ. ಹ್ಞೂ ಅಂತ 1 ವರ್ಷ ಕಳೆದ ಬಿಟ್ಟು ಅದಕ್ಕೆ ಯಜಮಾನ್ರು ಬೈದ್ರಿ ಖಾಲಿ ಅದೆಲ್ಲ ಹೋಗ್ಬಿಡು ಮಾಡಿಸಿ ಬಂದುಬಿಡ ಅಂತಂದ್ರು. ಇವರು ಅದಕ್ಕೆ ಆತ್ರಿ ಏನಾರ ಮಾಡಿಸಿದ್ರೆ ಬೇಗ ಮಾಡಿಸ್ಕೊಂಬಿಡ್ಬೇಕು. ಅದು ನಮ್ಮ ಯಜಮಾನ್ರದ್ದು ಅಭ್ಯಾಸ ರೀ. ಅದು ಮಕ್ಕಳದ್ದು ಏನೋ ಒಂದು ಮಾಡ್ತಾಯಿದ್ರೆ ಬೇಗ ಮಾಡಿಸಿ ಇಟ್ಕೊಂಡ್ಬಿಡೋದು. ಒಂದೊಂದು ಆಧಾರ್ ಕಾರ್ಡಿನ ಕೆಲಸ ಐತೆ, ಅದು ಮೊನ್ನೆ ಮುಗೀತು. ಈಗ ನೀಟಾಗಿ ಈಗ ಇದೊಂದು ಐತ್ರಿ, ಇದೊಂದು ಮುಗಿಸ್ಕೊಂಬಿಟ್ರೆ ಯಾವುದೋ ಕೆಲಸ ಇರಲ್ಲ, ಅದೇಳೋದು ಎಲ್ಲ ಮುಗೀತು. ಒಬ್ರು ಕೇಳಿದ್ರು ಸಿಸ್ಟರು ಆಧಾರ್ ಕಾರ್ಡಿಗೆ ಎಷ್ಟು ತೊಗೊಂಡ್ರಿ ಅಂತೇಳಿ. ಆಧಾರ್ ಕಾರ್ಡಿಗೆ 50 ರೂಪಾಯಿ ತೊಗೋಬೇಕಿತ್ತು ರೀ. ನಾನು ಹಾಫ್ ಅಂತಕ್ಕೆ ಅವ್ನು ಜಸ್ಟ್ ಫೋಟೋ ಅಷ್ಟೇ ಅಪ್ಡೇಟ್ ಮಾಡ್ತಾರೆ. ಅವ್ರ ಡೇಟಾ ಎಲ್ಲ ಸೇಮ್ ಇರುತ್ತೆ. ಬಾಲಾದಾರ ಫೋಟೋ ಅಷ್ಟೇ ಚೇಂಜ್ ಮಾಡೋದು, ತಂಬು ಕೊಡೋದು ಇರ್ತಲ್ರಿ. ಹಾಗಾಗಿ ಅಲ್ಲೇನು ಕೆಲಸ ಇರಲ್ಲ. 50 ರೂಪಾಯಿ ಅಷ್ಟು ತೊಗೋಬೇಕಿತ್ತು ಅವರು. ನಾವು 100 ಕೊಡೋ ಅಂದ್ರೆ 100 ರೂಪಾಯಿನ ಕೊಟ್ಬಿಟ್ಟೆ ನಾನು. ಅವತ್ತು ಬೈದ್ರು, ಅದ್ರಾಗೇನು ಕೆಲಸ ಇತ್ತು, ಒಬ್ಬ 50 ರೂಪಾಯಿ ತೊಗೊತಾರೆ ಅಂತೇಳಿ. ಅವ್ರು ಕೇಳಿದಷ್ಟು ನಾನು ಕೊಟ್ಟು ಬಂದೆ ಹಾಫ್ ಅಂತಕ್ಕೆ. ಚಾವಿಲಿ ಅಪ್ಪಾಜಿ ಚಾವಿ ಇಟ್ಲ ಹಾಕೊಂಡ್ಯಪ್ಪ. ಅಲ್ಲಿ ಇರ್ತಾವ ನೋಡಿ ಬ್ಯಾಂಕ್ನಾಗ ಇರ್ತಾವ, ಬಾರಪ್ಪ ಈಗ ನೋಡ್ರಿ ಬ್ಯಾಂಕಿಗೆ ಬಂದೀವಿ ನಾವು. ಪ್ಯಾನ್ ಕಾರ್ಡ್ ಬೇಕಂದ್ರೆ ನಂದು ಪ್ಯಾನ್ ಕಾರ್ಡ್ ಮರ್ತು ಬಂದುಬಿಟ್ಟೆ. ನಾನು ತಂದಿಲ್ಲ, ಬೇಕಾಗುತ್ತಂತ ಗೊತ್ತಾಗಿಲ್ಲ ನನಗೆ. ಹಾಗಾಗಿ ಮತ್ತೆ ಹೋಗಿ ಯಶ್ವರ ತಂದು ಕೊಡ್ತೀನಿ. ಸರ್ ಚಾಲು ಮಾಡಿಸ್ತೀನಿ ಫಾರ್ಮ್ ಎಲ್ಲ ತುಂಬ ಚಾಲು ಮಾಡ ಅಂದ್ರೆ ಹೋಗಿ ಫಾರ್ಮ್ ಕೊಡ್ರಿ ಥರ ಅಂದ್ರೆ ಇಲ್ಲರಿ ಅದು ಈಗ ನಾವು ಮೈನರ್ ಅಕೌಂಟ್ ಮಾಡ್ಸೋದಕ್ಕೆ ಕಷ್ಟ ಐತಿ ಅಂದ್ರೆ ಭಾಳ ತಗುತ್ತೆ. ಬೇರೆ ಎಲ್ಲ ಕೆಲಸ ನಿಲ್ತಾವೆ. ಸಂಜೆ ಬಂದುಬಿಡು 4 ಗಂಟೆಗೆ ಅಂದ್ರೆ. ಹಾಗಾಗಿ ಈಗ ಹೋಗ್ಬೇಕು ಮನೆಗೆ. ಮತ್ತೆ ಸಂಜೆ 4 ಗಂಟೆಗೆ ಬಂದು ಮಾಡಿಸ್ಬೇಕು ನೋಡ್ರಿ. ಈಗ ನೋಡ್ರಿ ಹೊರಗೆ ಬಂದ್ವಿ. ಬಿಸಿಲರ ಅಪರಿ ಬಿಸಿಲು ಐತಿ. ರಣ ಹೊಡಿತೈತಿ ಬಿಸಿಲು. ಹಾಂ ಸರಿ ಬಾ. ಕಬ್ಬಿನ ಹಾಲು ಅಂತಾರೆ, ಕಬ್ಬಿನ ಹಾಲು ಕುಡಿಸ್ಕೊಂಡು ಹೋಗ್ಬೇಕು ಆಟೋ. ಸ್ನೇಹಿತರೆ ಅಲ್ಲೇ ಕುತ್ಕೊಂಡಿದ್ದೀವಿ ಬ್ಯಾಂಕ್ ಹತ್ರ ನೆರಳಿಗೆ. ಯಜಮಾನ್ರು ಬಂದು ಕರ್ಕೊಂಡು ಬಂದ್ರೆ ಅಲ್ಲಿ ನೋಡ್ರಿ ಖುಷಿ ಏನು ಇವ್ರದ್ದು. ಅಪ್ಪ ಫಸ್ಟ್ ಮ್ಯಾಂಗೋ ರೀ, ಈ ವರ್ಷದ ಫಸ್ಟ್ ಮ್ಯಾಂಗೋ ತಂದಾರ ಯಜಮಾನ್ರು. ಏನೇನ ಹುಲಿ ಮಾಡೋ ಬರ್ತೇವೆ. ಹೋಗು 4 ಮಂದಿಗೆ ಒಂದೊಂದು ತೊಳ್ಕೊಂಬ ಫಸ್ಟ್. ಹಾಂ ಖುಷಿ. ಈ ವರ್ಷ 2026 ಮೊದಲ ಮಾವು ಸವಿಯಕತ್ತೀವ್ರಿ ನಾವು. ಈಗ ಮಸ್ತ್ ಅದಾವಲ್ಲ ಹಣ್ಣು. ಹೌದಾ 8 ಹಣ್ಣಿಗೆ ಭಾಳ ಆಯ್ತು ಬಿಡು. ಹಾಂ ರೈತರು ಬೆಳೆದವ್ರಿಗೇನು ಇರಲ್ಲ ಅದು ರೊಕ್ಕ, ಇವ್ರಿಗೆ ಇರ್ತೈತಿ.
ಬಿಡಿ ಏನದ ತೋರಿ ಅದನ್ನ ಒಯ್ರಿ. ನಾಲ್ಕು ಒಯ್ದು 4 ತೊಳ್ಕೊಂಬರ್ರಿ. ನೀ ಕ್ಲೀನಾಗಿ ತೊಳ್ಕೊಂಬರ್ರಿ. ಚಲೋ ಮೊದಲ ಮಾವಿನ ಹಣ್ಣು ಸರಿ ಕಾಣ್ತೈತಿ. ತೋರಿ 4 ಮಂದಿ ಒಂದೊಂದು ತೋರಿ ರೀ. ನೀವು ಯಾಕಲ್ಲಿ ಕುಂತ್ರಿ ತಿನ್ ಬರ್ರಿ. ಈಗ ನೋಡ್ರಿ 2:30 ಆಗೈತಿ. ಬರ್ರಿ ಯಜಮಾನ್ರಿ. ಇವರು ಬಂದ್ರಿ ನಮ್ಮನ್ನ ಕರ್ಕೊಂಡು 1 ಗಂಟೆಗೆ ಮನೆಗೆ ಬಂದುಬಿಟ್ರು. ಅಲ್ಲಿಂದ ಒಂದು ಕೆಲಸ ಬಂತು ಅವ್ರದ್ದು ಅರ್ಜೆಂಟಾಗಿ. ಬಾಗಲಕೋಟೆ ಮುಟ್ಟಿ ಬಂದು ಜಳಕ ಮಾಡಿ ಫ್ರೆಶ್ ಅಪ್ ಆಗ್ಯಾರ. ಇಂಟರ್ವ್ಯೂ ಇತ್ತು. ಕೌನ್ಸ್ಲಿಂಗ್ ಅಲ್ಲ, ಇಂಟರ್ವ್ಯೂ ಆದಮೇಲೆ ಕೌನ್ಸ್ಲಿಂಗ್ ಕರೀತಾರೆ. ಹೌದಲ್ಲ, ಅದಕ್ಕೆ ಕೆಲಸದ ಸಲುವಾಗಿ ಹಂಗೆ ಒಬ್ರು ಕರೆದ್ರಂತಾರೆ, ಅಲ್ಲಿ ಹೋಗಿದ್ರು. ಹಾಂ, ಇವತ್ತಿನ ನಾಲ್ಕನೇ ಹೇರ್ ಸ್ಟೈಲ್ ರೀ ಇದು. ಇವತ್ತು ಬೆಳಗ್ಗೆಯಿಂದ ಹಿಡಿದು ಯಜಮಾನ್ರೆ. ಹಾಂ, ಇಲ್ಲಿ ನೋಡ್ರಿ ಹೇರ್ ಸ್ಟೈಲ್ ಅದನ್ನ ಇವಂಗೆ 1000 ಸಲ ಹೇಳಿ ಈಗ ಬಾಚಿನ್ರಿ. ಒಲ್ಲಂತ ಬೆಳಗಿಂದಾನೆ ಹೇಳಿ ನೋಡು, ನಂಗೆ ಅದ ಇಷ್ಟ ಅಂತ ನಿಂತಾನೆ. ನಾವು ಪ್ರಸಾದ ಮಾಡಕ್ಕೆ ಹೊಂಟಿವಿ. ಆಂಜನೇಯ ದೇವಸ್ಥಾನದಾಗ ಅನ್ನ ಪ್ರಸಾದ ಐತೆ ಹೊಂಟಿವಿ. ಲೇಕಂದ ಹೊಸ್ಲಿಗೆ ಹಿಂಗೆ ಇಡಬಾರ್ದು. ಹೂವು ಆ ಕಡೆ ಮಕ್ಕ ಮಾಡೋದ ನಾವು. ಹಾಂ, ಈ ಕಡೆ ಇಟ್ಟಿ ಅಲ್ಲಿ ಕರೆಕ್ಟ್ ಇಟ್ಟಿ. ಹಾಂ, ಅದು ನಂಗೆ ಓಡಿಸ್. ಹಾಂ, ನಡ್ರಿ ಹೇಳ್ರಿ ಚಾವಿ ಬರ್ತ ನಡ್ರಿ. ಕೊಡ್ರಿ ಚಾವಿನ. ಚಲೋ 2:30 ಆಯ್ತು. 1ಕ್ಕೆ ಚಲವಾಗೈತಿ. ಹೌದು ನಡಿ. ಹಾಂ, ಬಂದೆ. ಸ್ನೇಹಿತರೆ, ದೇವಸ್ಥಾನಕ್ಕೆ ಬಂದ್ವಿ. ನಾವು ಬಂದಾಗ 2:30 ಪೌಣೆ 3 ಆದರೂ ಇಷ್ಟು ಗದ್ದಲ ಇತ್ತು. ಕರೆಕ್ಟ್ 1:00ಗೆ ಚಾಲು ಮಾಡ್ಯಾರ ಅನ್ನಪ್ರಸಾದ. ಬೆಳಿಗ್ಗೆ ನಾವು ಹೋದಾಗ ಹೋಮ ಆಮೇಲೆ ಅದೆಲ್ಲ ಪೂಜೆ ಅದೆಲ್ಲ ಮಾಡ್ಸೋವಾಗನ ತಯಾರಿ ನಡೆದಿತ್ತು. ಮಧ್ಯಾಹ್ನ ಊಟದ್ದು ಭಾಳ ಗದ್ದಲ ಇತ್ತು. ಆದರೆ ಈ ದೇವಸ್ಥಾನದಾಗ ಎಲ್ಲ ಕಡೆ ನಾವೇ ಹೋಗಿ ಹಾಕ್ಸೋಣದು ಊಟ ಆಲ್ಮೋಸ್ಟ್ ಹಾಗೆ ಇಟ್ಟಿರ್ತಾರೆ ಪ್ರಸಾದನ. ಬಟ್ ಈ ದೇವಸ್ಥಾನದಾಗ ಯಾವಾಗಲೂ ನಾನು ಬಾಗಲಕೋಟೆಗೆ ಬಂದು 10 ವರ್ಷ ಆಯ್ತು. ಅವಾಗಿಂದ ನೋಡಕತ್ತೀನಿ. ಯಾವಾಗಲೂ ಹಿಂಗೆ ಕುಂದಿರ್ತಾರೆ, ಪಂಕ್ತಿ ಒಳಗೆ ಕುಂದಿರಿಸಿ ಅವರೇ ಬಂದು ಊಟ ಬಡಿಸ್ತಾರೆ. ಈ ದೇವಸ್ಥಾನದಾಗ ಊಟ ಕೊಡೋದು ಪದ್ಧತಿ ಇದು. ನಾನು ಆಲ್ಮೋಸ್ಟ್ ಎಲ್ಲ ಕಡೆನೂ ಹಂಗೆ ಹೋಗಿ ನಾವು ಹಾಕ್ಸ್ಕೊಂಡು ಊಟ ಮಾಡೋದು. ಎಲ್ಲ ದೇವಸ್ಥಾನದಾಗ ಹಾಗೆ ಇರುತ್ತೆ. ಏನೋ ಪ್ರಸಾದ ಮಾಡಿಸ್ದಾಗೂ ಇಲ್ಲಿ ಮಾತ್ರ ನಾವು ಪಂಕ್ತಿ ಒಳಗೆ ಕುಂದ್ರಬೇಕ್ರೆ ಆ ಪಂಕ್ತಿ ಆದಂಗೆಲ್ಲ ಅವರೇ ಬಂದು ಊಟ ಬಡಿಸ್ತಾರೆ. ಒಂದು ಪಂಕ್ತಿ ಮುಗಿದ್ಮೇಲೆ ನೆಕ್ಸ್ಟ್ ಎಲ್ಲರೂ ನೀವು ವೆಯ್ಟ್ ಮಾಡ್ತಿರ್ತಾರೆ, ಅವ್ರು ಕೊಡೋದು ಮತ್ತು ಅವ್ರಿಗೆ ಬಡಿಸೋದು. ಈ ರೀತಿ ಊಟ ಎಲ್ಲ ಮಾಡ್ಕೊಂಡು ಪ್ರಸಾದ ಎಲ್ಲ ಮಾಡ್ಕೊಂಡು ಬಂದಿರಿ. ಎಲ್ಲ ಚಲೋ ಆಗಿತ್ತು. ಗೋಧಿ ಹುಗ್ಗಿ ಅನ್ನ ಸಾರು ಮಾಡಿ ನೋಡ್ರಿ. ನಾವು ಮತ್ತೆ ಬಂದ್ವಿ 4 ಗಂಟೆಗೆ ಬ್ಯಾಂಕಿಗೆ ಬಂದು ಮಾಡಿಸ್ಕೊಂಡ್ವಿ. ಅಕೌಂಟ್ ಆಯ್ತು, ಮನ್ವಿ ತಂದು ಜಾಯಿಂಟ್ ಅಕೌಂಟ್ ಆಯ್ತು. ನನ್ನ ಜೊತೆಗೆ ಮುಗಿಸ್ಕೊಂಡು ಈಗ ಹೊಂಟಿವಿ. ಮಾಡಾಗಿತ್ತು ರೀ, ಮಳೆ ಬರ್ತೈತೆ ಏನೋ. ಯಜಮಾನ್ರು ಅಂಗಡಿಯಾಗ ಅದಾರ, ನೀನೇ ಬಂದುಬಿಡು ಅಂದರು. ನಾವು ಇಲ್ಲಿಂದ ಬ್ಯಾಂಕಿಂದ ಬೀಳ ಹತ್ರ ಮಳೆ ಬರ್ತಂತೇಳಿ ಇಲ್ಲೆಲ್ಲ ಸಿಗೋ ಕಡೆ ಹೊಂಟಿವ್ರಿ. ಅಲ್ಲಿಂದ ಆಟೋ ಹತ್ಕೊಂಡು ಹೋಗ್ಬಿಡ್ತೀವಿ. ಮತ್ತೇನು ತೊಗೊಳೋದು ಬೇಡ ಮಗನ, ಬಾ ಮಳೆ ಬರ್ತೈತೆ ನೋಡಲ್ಲಿ. ಅಲ್ಲಿ ನೋಡಲ್ಲಿ ಮಾಡ 3 ಅನಿಸ್ ಹಿಡ್ದು ನಿಂಗೆ ನೋಡ್ರಿ. ನಡ್ಕೊಂತ ಹೊಂಟಿವಿ 2 ಹುಲಿ ಕರ್ಕೊಂಡು. ಹಾಂ, ಒಪ್ಪತ್ತಾ ಸಿಗ್ತಿದ್ವೇನ್ರಿ ಬ್ಯಾಂಕಿಂದ ಆಟೋ? ಅಲ್ಲಿ ಸಿಗಲ್ರಿ, ಸಿಗಲಿಲ್ಲ. ಈ ಕಡೆ ಸರ್ಕಲ್ ಸಿಗ್ತಿದ್ವೇನೋ. ನಾವು ಇಲ್ಲಿ ಸ್ವಲ್ಪ ಸೇವಿಗೆ ತೊಗೊಂಡು ಹೋಗೋಣ ಅಂತೇಳಿ ನಡ್ಕೊಂಡು ಹೊಂಟೀವಿ. ನಿಮ್ಗೆ ಸೌಂಡ್ ಕೇಳ್ಸಕತ್ತಿರ್ಬೋದು. ಆಲ್ರೆಡಿ ಮಳೆ ಗಾಳಿ ಬಿಟ್ಟೈತ್ರಿ, ಜೋರಾಗಿ ಗಾಳಿ ಬಿಸಾಕತ್ತಿತ್ತು.
ನಾವೇನು ಅಂದ್ಕೊಂಡ್ವಿ ಇಲ್ಲಿ ಯಶ್ಮಂಟ್ರು ಏನಂತಂದ್ರು ಅಲ್ಲೇ ಎಲ್ ಐ ಸಿ ಹೋಗ ನಮ್ಮ ಮನೆಗೆ ಏನೆಲ್ಲ ಬೇಕು ತಗೋ ತಿನ್ನೋದು ಏನಾದರೂ ಬೇಕಂದ್ರೆ ಮಕ್ಳಿಗೆ ಏನಾದ್ರು ಬೇಕಂದ್ರೆ ಕೊಡಿಸ್ಕೊಂಡು ಆರಾಮಾಗಿ ಬಾ ಅಂತ ಹೇಳಿದರು ಫೋನ್ ಹಚ್ಚಿ. ಆದರೆ ಇಲ್ಲೇನಾತಂದ್ರೆ ತನು ಭಾಳ ಆಳಾಕತ್ಬಿಟ್ಟ, ಹೆದರ್ತಾನೆ ರೀ. ಮಳೆಗಾಲ ಬಿಡ್ತು, ಮಮ್ಮಿ ಮನೆಗೆ ಹೋಗೋಣ, ಏನು ಬೇಡ ಅಂತ ಹಠ ಮಾಡಕತ್ತಿದ್ದ. ಹಾಗಾಗಿ ಬಂದು ಎಲ್ ಐ ಸಿ ಬರತ್ಲೆ ಆಟೋ ಬಂತು ನಮಗೆ. ಆಟೋ ಹತ್ಕೊಂಡು ನಾವು ಮತ್ತೆ ಮನೆ ಕಡೆ ಬಂದ್ವಿ ರೀ. ಇನ್ನೇನು ಗುಡುಗು ಮಿಂಚು ಎಲ್ಲ ಚಲುವಾಗಿದ್ದು ಗಾಳಿ. ಹಾಗೆ ನಾವು ಹೋದಂಥ ಇವತ್ತೇನು ಅಂದ್ಕೊಂಡಿದ್ನೋ ಆ ಕೆಲಸ ಮುಗೀತು. ಒಂದೊಂದು ದಿನ ಇಷ್ಟಿಷ್ಟು ಕೆಲಸ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ. ಅದ್ರ ತಕ್ಕಂಗೆ ಅವ್ನು ಮಾಡ್ಕೊತೀನಿ ರೀ ನಾನು. ಇಲ್ಲಾಂದ್ರೆ ಎಲ್ಲದಕ್ಕೂ ಅವ್ರನ್ನ ಕರ್ಕೊಂಡು ಹೋಗೋದಂದಾಗ ಕಷ್ಟ ಆಕೈತಿ. ಅವರು ನನಗೆ ಇನ್ನೊಂದು ವಿಷಯವಾಗಿ ಬೈತಾರೆ, ಯಾಕಂದ್ರೆ ನೀನಾಗೆ ಕಲಿಯೋದು ಯಾವಾಗ, ನೀನಾಗಿ ಹೋಗ್ಬೇಕು ಅಡ್ಡಾಡೋದು ಯಾವಾಗ ಅಂತೇಳೆಲ್ಲ. ನಾನು ಎಲ್ಲೂ ಹೋಗಿಲ್ಲ ರೀ ಇದುವರೆಗೆ ಅಂತ. ಎಲ್ಲದಕ್ಕೂ ಅವ್ರ ಜೊತೆ ಕರ್ಕೊಂಡು ಹೋಗೀನಿ. ಹಾಗಾಗಿ ಕಲ್ತ್ಕೋಬೇಕು ಪ್ರತಿಯೊಂದು ಅಂತೇಳಿ ನನ್ನ ಬಿಡ್ತಾರೆ ಈಗ ಅವರು, ನೀನೇ ಹೋಗಿ ಮಾಡ್ತಿದ್ದವನ್ನೆಲ್ಲ ಅಂತೇಳಿ. ನಾನು ಈಗ ಅವ್ರು ಹೇಳ್ಕೊಟ್ಟಂಗೆ ಹೋಗಿ ಬರ್ತೀನಿ ರೀ ಮಾಡ್ಕೊಂಡು ಕೆಲಸ. ಕರೆಕ್ಟ್ ನಾವು 5:30 ಹಿಂಗಾತ್ರಿ ಮನೆಗೆ ಬಂದ್ವಿ. ನಾವು ಮನೆಗೆ ಬರೋ ಟೈಮ್ನಾಗ ಅಲ್ಲೇ ಜೋರು ಮಳೆಗಳು ಎದ್ದಿತ್ತು. ಮನೆಗೆ ಹೋಗ್ಕೊಂಡು ಮಳೆ ಸಲುವಾಯ್ತು. ಇದು ಬಂದು ಬಾಗ್ಲಾಗ ಸನ್ಬೇಕನ್ನತ್ಲೇ ಮಳೆನ ಬಂತ್ರಿ. ಇದು ಅನ್ನಕ್ಕಾಗ್ತದ. ಗುಡುಗು ಜೋರು ಐತಿ, ಬರೀ ಗುಡುಗು ಐತಿ. ಮಳೆ ಏಟ್ ಬರ್ತಾ ಏನೋ ಗೊತ್ತಿಲ್ಲ. ಸಿಡಿಲು ಗುಡುಗು ಭಾಳ ಐತ್ರಿ. ಗಾಳಿ ಸ್ವಲ್ಪ ಐತಿ. ಬ್ಯಾಸಿಗೆಗ ಮಳೆಗಾಲ ಮಿಕ್ಸ್ ಆಗಿಬಿಡ್ತೈತಿ. ಅದು ಬ್ಯಾಸಿಗೆ ಸಪ್ರೇಟ್ ಇರೋದೇ ಇಲ್ಲ. ಇಲ್ಲ ನೋಡಿ ಎಲ್ಲಿ ಸಿಡಿ ಅದ ನೀರು ಒಳಬಾಕಂದ. ಯಶ್ಮಂಟ್ರಿಗೆ ಪ್ರ್ಯಾಂಕ್ ಮಾಡಾಕತ್ತೇನು ರೀ. ಫೋನ್ ಹಚ್ಚಿದ್ರು, ಅವ್ರಿಗೆ ಟೆನ್ಷನ್ ಅಲ್ಲ ಮನೆಗೆ ಸೇರಿದ್ರೆ ಇಲ್ಲಂತೆ. ಮನೆಗಳೊಂದು ಬಂತಲ್ರಿ, ಯಾರಿಗದು ಸಹಜ. ಆಗಲ್ಲ ಕಾಲ್ ಮಾಡ್ಯಾರ, ನಾ ಎತ್ತಿಲ್ಲ. ಅವ್ರಿಗೆ ಗದ್ಲಿರ್ತಲ್ಲ, ಬ್ಯುಸಿ ಇರ್ತಾರೆ. ಈ ಕಡೆ ಗಮನ ಒಂದು. ಆ್ಯಕ್ಚುಲಿ ಈ ಥರ ಮಾಡಬಾರ್ದು, ಟೆನ್ಷನ್ ಆಗುತ್ತೆ ಅವ್ರಿಗೆ ಮತ್ತಿಷ್ಟು. ಖಾಲಿ ಒಂದು ಇರಲ್ಲ ನೋಡ್ರಿ ಮನೆಗಿದ್ದು. ಮನೆಗೆ ಹೋಗಿಲ್ಲ ನಾ ಇನ್ನೂ, ಹೋಟೆಲಾಗ ಅದೀನಿ ಅಂತ ಅಂದೀನಿ. ಇಲ್ಲಿ ಬಿಸಿ ಮಿರ್ಚಿ ತಂದಿದ್ರು ಒಂದು 4 ಒಂದಲ್ಲಿ ತೊಗೊಂಡು ನಿಂತಿದ್ವಿ. ಕನ್ಫರ್ಮ್ ಆಗಲಿ ಅಂತೇಳಿ ಖಾರ ಅದ ಅಂದ್ಕೊಂಡು ಮಾತಾಡ್ಕೊತ ಇಲ್ಲ ಹೋಟೆಲಾಗ ಅದೀವಿ ಅಂತ ಅಂದೀನಿ. ಪಾಪ ಅವರು ಏನು ಅನ್ಕೋತಾರೆ ಏನೋ ನೋಡ್ರಿ ರಿಯಾಕ್ಷನ್ ಹೆಂಗಿರ್ತಾನೆ, ಎಷ್ಟು ಟೆನ್ಷನ್ ಮಾಡ್ಕೊಂಡಿರ್ತಾರೆ. ಜೋರಾತು ಮಳೆ, ಅಲ್ಲಿ ನೋಡ್ರಿ ಗಾಳಿ. ಸರಿ ಇಲ್ಲಿ ಸರಿ ತನು ನೀನು ಒಳಗೆ ಬರತ್ತೆ. ಸರಿ ಅದು ಹನಿ ಎದುರಿಗೆ ಐತಿ, ಅದು ನಮ್ಮ ಮನೆ ಅಪ್ಪದತ್ತು ಐತೆ ಹನಿ. ಇಲ್ಲಿ ಬರತ್ತಿದ ಅದೇ ನೋಡ್ರಿ. ಅಪ್ಪೋ ಏಯ್ ಸರಿ ಎಲ್ಲ ಆನಿಕಲ್ಲ. ಇಲ್ಲ ಸರಿ ಇಲ್ಲ ಆನಿಕಲ್ಲೆಲ್ಲ ಇಲ್ಲ. ಸ್ನೇಹಿತರೆ ನೋಡ್ರಿ ನಮ್ಮ ಮನೆ ನೋಡ್ರಿ, ನೀರು ಎಲ್ಲಿ ಬಂದೈತಿ. ಮಳೆ ಹನಿ ಅಲ್ಲ ಮಳೆ ನೀರು ಹರಿಯಲ್ರಿ. ಇದು ಇಲ್ಲಿವರೆಗೆ ಬಂದೈತಿ ಹರ್ಕೊಂತ. ಇಲ್ಲಿಂದ ಸೋಫಾ ಹುಡುಕಾಶಿ ಇಲ್ಲಿ ಬಂದೈತ್ರಿ ಬಾಗಿಲಿಂದ. ಸ್ವಿಮ್ಮಿಂಗ್ ಪೂಲ್ ಆಗತ್ತೆ ನೋಡ್ರಿ, ಸ್ವಿಮ್ ಮಾಡ್ರಿ. ಮತ್ತು ನೀವು ಡೋರ್ ಹಾಕಿವ್ರಿ, ಮತ್ತೆ ಮ್ಯಾಟ್ ಅಂತ ನೀರಾಗ ನಿಂತೈತೆ. ಅದು ನೋಡ್ರಿ ಪೂರ್ತಿ ನೀರು ಒಳಗೆ ಬರ್ತದೆ. ಏನಾರು ಮಾಡ್ಬೇಕಿತ್ತು ಇದಕ್ಕೆ ಚಾಟ್. ಇಲ್ಲಿ ನೋಡ್ರಿ ನೀರಾಗ ನಿಂತೈತಿ ಮ್ಯಾಟ್. ಕರೆಂಟ್ ಬೇರೆ ಹೋಗೈತಿ, ಶೆಕೆ ಐತೈತಿ ಒಳಗೆ. ಹೊರಗೆ ನೋಡಿ ಜೋರು ಮಳೆಗಳು ಬಿಟ್ಟೈತಿ. ಅಲ್ಲಿವರೆಗೆ ಹೋಗೈತಿ ನೀರು ಈ ವರ್ಷ. ಲಾಸ್ಟ್ ಟೈಮ್ ಇಲ್ಲಿವರೆಗೆ ಬರೋದು ಅಷ್ಟೇ ರೀ. ಈ ಸರಿ ಮತ್ತೆ ಇಲ್ಲಿ ಬಂದೈತಿ ಮಳೆ. ಹೆಂಗೆ ಜೋರಾಗತ್ತೆ ಹಂಗೆ ಒಳಗೆ ಬರ್ತದೆ ನೀರು. ಇಲ್ಲಿವರೆಗೆ ಬಂದೈತಿ. ಇವತ್ತು ಮುಂಚೆನೆಲ್ಲ ವರ್ಷಿತ್ತಾನೆಲ್ಲ ಹನುಮಾನ್ ಜಯಂತಿ ಅಂತೇಳಿ ಅದು ಮತ್ತೆ ಮರ್ಸಾಗತೈತಿ. ಕಡಿಮೆ ಆಯ್ತಾನೆ. ಚೂರು ಕಡಿಮೆ ಆಯ್ತು ರೀ. ಆನಿಕಲ್ ತರ್ತಿ ಜೋರೈತಿ. ಯಾವ ಊರಾಗ ಮಳೆ ಐತಿ ಕಮೆಂಟ್ ಮಾಡಿ ಹೇಳ್ರಿ. ಸಣ್ಣ ವಾತಾವರಣ ಚಂದ ಐತಿ, ಮಳೆ ಬರತೈತಿ. ಒಳಗೆ ನಿಲ್ಲಿಸ್ಕೊಳಲ್ರಿ, ಆ ಪರಿಶಕ್ಕೆ ಆತೈತಿ. ಒಲಿ ಮೇಲೆ ಏನಾರು ಮುಚ್ಚಬೇಕಿತ್ತು, ಮುಚ್ಚಲೇ ಇಲ್ಲ ಅನ್ಸೆ. ಯಶ್ಮಂಟ್ರು ಒಲೆ ಹಚ್ಚಕ್ಕೆ ಸ್ವಲ್ಪ ಪೆಟ್ರೋಲ್ ತೆಗೆದಿಟ್ಟಿದ್ರೆ ಅದನ್ನು ಒಳಗೆ ತೊಗೊಂಡು ಎಲ್ಲ ಬೈತಾರೋ. ತೊಗೊಂಡ್ಬಿಡುತ್ತೆ
ಅಲ್ಲಿಡು ಮೇಲೆ ಹುಷಾರಾಗಿಡು ಮೇಲೆ ಮೇಲೆ ಹಿಂದಕ್ಕೆ ಸರಿಸಿಡ ನಿಂತೈತ್ರಿ ಗಾಳಿ ಇನ್ನೇ ಕಡಿಮೆ ಐತಿ ಹೋಲಿ ಹೋಲಿ ಹೊಸ ಬರ್ಬಿಡ ಆಮೇಲೆ ಸ್ನೇಹಿತರೆ ನೋಡ್ರಿ ಟೈಮ್ 7:30 ಐತಿ ಕರೆಂಟ್ ಬಂದಿಲ್ಲ ಎಷ್ಟು 5 ಗಂಟೆಗೆ ಮಳೆಗಾಳು ಬಿಟ್ಟಾಗ ಹೋಗಿದ್ದು ಕರೆಂಟ್ ಇನ್ನೂ ಬಂದಿಲ್ಲ ಯಾಕಂದ್ರೆ ಇವತ್ತು ಮಳೆಗಾಳು ಫುಲ್ ಜೋರು ಇತ್ತಲ್ರಿ ಇಲ್ಲ ವಾಯರ್ ಗಿರ ಏನು ಕಟ್ಟಾಗಿವೆ ಏನೋ ಗೊತ್ತಿಲ್ಲ ಕರೆಂಟ್ ಕೊಟ್ಟಿಲ್ಲ ನಾವು ಒಳಗೆ 2 ಚಾರ್ಜಿನ ಲೈಟ್ ಅದಾವ್ರಿ ಸಣ್ಣಗೆ ಮೇವು ಅಂಥವು ಅಷ್ಟು ಹಚ್ಕೊಂಡು ಕೂತೀವಿ ದೇವ್ರ ಮುಂದೆ ದೀಪ ಹಚ್ಚಿ ಇಲ್ಲಿ ಒಳಗೆ ಸಿಕ್ಕಿ ಅನ್ಸಕತ್ತೈತಿ ಇಲ್ಲಿ ಬಂದೀವಿ ಈ ಮನೆ ಕ್ಯಾಂಡಲ್ ಭಾಳ ಇದ್ದು ರೀ ಹಂಗಾಗಿ 1-2 ಕ್ಯಾಂಡಲ್ ಹಚ್ಕೊಂಡು ಇಲ್ಲಿ ಹೊರಗಿನ ದೀಪ ಐತಿ ಏಯ್ ಪಪ್ಪಂದು ಚಾರ್ಜ್ ಇಲ್ಲ ಬಿಡ ಅಲ್ಲಿ ಮೊಬೈಲಿಂದ ಟಾರ್ಚ್ ಹಚ್ಕೊಂಡು ಗಿರಾಕಿಗೆ ಚಹಾ ಕೊಡತ್ತಾನ ಅತ್ತಂದು ಕಷ್ಟ ಐತೆ ಅಲ್ಲಿ ಓ ಅಲ್ಲಿವರೆಗೂ ಹೋಗೈತಿ ಸಜ್ಜೆ ಅವ್ರಿಗೆ ಹೋಗೈತಿ ಹಿಂಗೆ ಒಳ್ಕೊಂಡ್ರು ನೀನು ಬೆನ್ನು ಮಡಿಯಲ್ಲ ಹಾಂ ನೋಡ್ರಿ ಹಿಂಗೈತೆ ನಮ್ಮದು ಕ್ಯಾಂಡಲ್ ಡಿನ್ನರ್ ಮಾಡಿಬಿಡ್ರ ಇವತ್ತು ಅಡುಗೆ ಮಾಡ್ಬೇಕಲ್ಲ ಮೊದಲು ಡಿನ್ನರ್ ಮಾಡೋಕೆ ಮುಂಚೆ ಯಾಕ